ಜನವರಿ 6ನೇ ತಾರೀಕು ಸಂಕಷ್ಟಹರಣ ಚತುರ್ಥಿಯ ವ್ರತಾಚರಣೆ ಇರತಕ್ಕಂಥದ್ದು. ಇದನ್ನ ಅಂಗಾರಕ ಚತುರ್ಥಿ ಅಂತ ಹೇಳಿ ಕರೆಯಲಾಗುತ್ತೆ. ಬಹಳ ವಿಶೇಷವಾದ ದಿನ. ಈ ದಿನ ಪ್ರಥಮ ಪೂಜ್ಯನಾದ ಗಣಪತಿಯ ಆಚರಣೆಯಿಂದ, ಅನುಷ್ಠಾನದಿಂದ, ಪ್ರಾರ್ಥನೆಯಿಂದ ಬದುಕಿನಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಪಡ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಪುಟ್ಟದಾದ ವಿಗ್ರಹಗಳು ಇದ್ರೆ ನಿಮ್ಮ ಕೈಯಾರ ನೀವೇ ಅದಕ್ಕೆ ಫಲಪಂಚಾಮೃತದ ಅಭಿಷೇಕಗಳನ್ನು ಮಾಡಿ, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆಗಳಿಂದ ಅರ್ಚನೆಯನ್ನ ಮಾಡಿ, ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿ. ಜೊತೆಗೆ ಈ ದಿನ ಬೆಲ್ಲದ ಆರತಿಯನ್ನ ಮಾಡುವಂಥದ್ದು. 2 ಅಚ್ಚು ಬೆಲ್ಲವನ್ನ ತಗೊಳ್ಳಿ, ಅದಕ್ಕೆ ತುಪ್ಪದ ಬತ್ತಿಗಳನ್ನ ಹಾಕಿ ಅಡಿಕೆ ಪ್ಲೇಟು ಅಥವಾ ತಾಮ್ರದ ಪ್ಲೇಟ್ನಲ್ಲಿ ಇಟ್ಟು ಗಣಪತಿಗೆ ಆರತಿಯನ್ನ ಮಾಡುವಂಥದ್ದು. 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ನೈವೇದ್ಯಕ್ಕಾಗಿ 1 ಲೋಟ ಹಸಿ ಹಾಲನ್ನ ಇಡಿ. ನೈವೇದ್ಯ ಆದ ಮೇಲೆ ಆ ಒಂದು ಹಾಲನ್ನ ನೀವು ಸ್ವೀಕಾರ ಮಾಡಬಹುದು. ಉಪವಾಸ ಮಾಡಿ ಈ ಒಂದು ವ್ರತಾಚರಣೆಯನ್ನ ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ. ಈ ದೀಪಗಳನ್ನ ಹಚ್ಚುವಾಗ ಬೆಲ್ಲದ ಕೆಳಗೆ ಅಕ್ಕಿ ಹಾಕುವಂಥದ್ದು ಅಥವಾ ಬೇರೆ ಧಾನ್ಯಗಳನ್ನ ಹಾಕುವಂಥದ್ದು ಮಾಡಬೇಡಿ. ಪ್ರತಿಯೊಂದು ವಸ್ತುಗಳಿಗೂ ಧಾನ್ಯಗಳಿಗೂ ಅದರದೇ ಆದ ಗ್ರಹಗಳ ಕಾರಕತ್ವ ಅನ್ನುವಂಥದ್ದು ಇರುತ್ತೆ. ಸೊ ತಿಳಿದು ಮಾಡುವಂಥದ್ದು ಬಹಳ ಉತ್ತಮ. ಹಾಗಾಗಿ ಕೇವಲ ದೀಪಗಳನ್ನ ಮಾತ್ರ ಹಚ್ಚಬೇಕು ನೀವು. ಸೊ ಒಂದು ಮಂತ್ರ ಏನು ಅಂತ ಅನ್ನೋದಾದ್ರೆ ಗಣಪತಿಯ ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಳ್ಬಹುದು. ಇಲ್ಲ ಅನ್ನೋದಾದ್ರೆ ಓಂ ಗಂ ಗಣಪತಿಯೇ ನಮಃ ಅನ್ನತಕ್ಕಂಥ ಮಂತ್ರವನ್ನ 108 ಬಾರಿ ಹೇಳ್ಕೊಳ್ಳುವಂಥದ್ದು. ರಾತ್ರಿ ಚಂದ್ರನನ್ನ ನೋಡಿ ಉಪವಾಸವನ್ನ ಕೈ ಬಿಡ್ತಕ್ಕಂಥದ್ದು ಬಹಳ ಉತ್ತಮವಾದ ಫಲಗಳನ್ನ ಕೊಡುತ್ತೆ. ಈ ಒಂದು ವ್ರತಾಚರಣೆಯಿಂದ ಹಣಕಾಸಿನ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ. ಭೂಯೋಗ ಅನ್ನುವಂಥದ್ದು ಸಿಗುತ್ತೆ. ಕಂಕಣ ಬಲದ ಪ್ರಾಪ್ತಿ ಅನ್ನುವಂಥದ್ದು ಆಗುತ್ತೆ.